ಇನ್ಸೈಡ್ ಸ್ಟೋರಿಯ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಒಬಿಸಿ ಪಟ್ಟಿಯನ್ನ ತಯಾರಿಸುವ ಹಕ್ಕನ್ನ ಇನ್ಮುಂದೆ ರಾಜ್ಯಕ್ಕೆ ನೀಡಲಾಗುತ್ತಾ? ರಾಜ್ಯಗಳಿಗೆ ಸಿಗಲಿದೆಯಾ ಒಬಿಸಿ ಪಟ್ಟಿಯನ್ನ ತಯಾರಿಸುವಂತಹ ಹಕ್ಕು? ಮಹತ್ವದ ಸಂವಿಧಾನದ ತಿದ್ದುಪಡಿಗೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ಒಬಿಸಿ ಪಟ್ಟಿಯನ್ನ ತಯಾರಿಸುವ ಹಕ್ಕು ಇನ್ನು ಆಯಾಯ ರಾಜ್ಯಗಳಿಗೆ ಸಿಗಲಿದೆಯಾ? ರಾಜ್ಯಗಳಿಗೆ ಆ ಒಂದು ಅಧಿಕಾರ ಸಿಗುತ್ತೆ ಅನ್ನೋದಾದ್ರೆ ಈ ಒಂದು ತಿದ್ದುಪಡಿಯಿಂದ ರಾಜ್ಯಗಳಿಗೆ ಆಗುವಂತಹ ಅನುಕೂಲಗಳೇನು, ಅನಾನುಕೂಲಗಳೇನು? ರಾಜ್ಯಗಳ ಹಕ್ಕನ್ನ ಮೊಟಕುಗೊಳಿಸಲಾಗಿದೆ ಅನ್ನುವಂತಹ ಆರೋಪ ಇತ್ತು ಈ ಹಿಂದಿನಿಂದಲೂ ಕೂಡ. ಸೊ ರಾಜ್ಯಗಳ ಆರೋಪಕ್ಕೆ ಈಗ ಕೇಂದ್ರ ಸರ್ಕಾರವೇ ತಂದುಕೊಳ್ತಾ ಇರುವಂತಹ ಪರಿಹಾರನ ಇದು ಈಗ ರಾಜ್ಯ ಸರ್ಕಾರಗಳಿಗೆ ಈ ಹಕ್ಕನ್ನು ಕೊಡುವುದರ ಮೂಲಕ ಪರಿಹಾರವನ್ನ ನೀಡ್ತಾ ಇದೆಯಾ? ಕೇಂದ್ರ ಸರ್ಕಾರದಿಂದ ತಿದ್ದುಪಡಿ ಮಸೂದೆ ಮಂಡನೆಯಾಗಿದ್ದು ಮಸೂದೆಗೆ 15 ವಿಪಕ್ಷಗಳು ಕೂಡ ಬೆಂಬಲವನ್ನ ಘೋಷಣೆ ಮಾಡಿವೆ. ಒಕ್ಕೂಟ ವ್ಯವಸ್ಥೆ, ಸಾಮಾಜಿಕ ನ್ಯಾಯ ಸುಧಾರಣೆಗೆ ಅನುಕೂಲ ಆಗಲಿದೆ. ಒಬಿಸಿ ಪಟ್ಟಿ ತಯಾರಿಸುವ ಹಕ್ಕಿನ ಬಗ್ಗೆ ಈಗ ಪರ ವಿರೋಧ ಚರ್ಚೆಗಳು ಆಲ್ರೆಡಿ ಆರಂಭ ಆಗಿದೆ. ಸೊ ಮಸೂದೆಗೆ 15 ವಿಪಕ್ಷಗಳು ಬೆಂಬಲವನ್ನ ಘೋಷಣೆ ಮಾಡಿದೆ. ಆದ್ರೆ ಈಗ ಇರುವಂತಹ ಒಂದು ಆರೋಪ, ಹೇಗೆ ಇದನ್ನ ಮಾಡ್ತಾರೆ? ಸ್ಥಳೀಯವಾಗಿ ಆಯಾಯ ರಾಜ್ಯಗಳಿಗೆ ಅಧಿಕಾರವನ್ನ ಕೊಡುವುದರ ಮೂಲಕ ಒಬಿಸಿ ಮೀಸಲು ನಿಗದಿಯ ಅಧಿಕಾರ ರಾಜ್ಯಗಳಿಗೆ ಸಿಗುತ್ತೆ. ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ಥಿತಿಗತಿಯ ಮಾನದಂಡ ಆಗುತ್ತೆ. ಒಬಿಸಿ ಪಟ್ಟಿಯನ್ನ ತಯಾರಿಸುವ ಹಕ್ಕು ರಾಜ್ಯಗಳಿಗೆ ಸಿಗೋದ್ರಿಂದ ಆಯಾ ರಾಜ್ಯಗಳಿಗೆ ಅಲ್ಲಿನ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಆಯಾ ಜಾತಿಗಳಿಗೆ ಅನುಗುಣವಾಗಿ ಮೀಸಲಾತಿಯನ್ನ ನೀಡುವಂತಹ ಹಕ್ಕು. ಈ ಮಸೂದೆಗೆ 15 ವಿಪಕ್ಷಗಳು ಆಲ್ರೆಡಿ ಬೆಂಬಲವನ್ನ ಕೂಡ ಕೊಟ್ಟಿದೆ. ಸಂವಿಧಾನದ 127ನೇ ತಿದ್ದುಪಡಿ, ಸಂವಿಧಾನದ 342A, 338B, 366 ತಿದ್ದುಪಡಿಗೆ ರಾಜ್ಯಗಳಲ್ಲಿ ಈಗ ಯಾವ ರೀತಿಯಾಗಿ ಈ ಒಂದು ಹಕ್ಕನ್ನ ರಾಜ್ಯಗಳಿಗೆ ನೀಡಬೇಕು ಅಂತ ಹೇಳಿ ತಿದ್ದುಪಡಿಯನ್ನ ಮಾಡಲಾಗಿದೆ. ಹಿಂದುಳಿದ ವರ್ಗಗಳ ಆಯೋಗವನ್ನ ರಚನೆ ಮಾಡಿ ರಚನೆಗೆ ಕೇಂದ್ರ ಸರ್ಕಾರ ಈಗ ತಿದ್ದುಪಡಿಯನ್ನ ಮಾಡಿದೆ. 2018ರಲ್ಲಿ ಸಂವಿಧಾನಕ್ಕೆ 102ನೇ ತಿದ್ದುಪಡಿ ಆಗಿತ್ತು ಹಿಂದುಳಿದ ವರ್ಗಗಳ ಈ ಒಂದು ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಈಗ ಕೇಂದ್ರ ಸರ್ಕಾರ ಮತ್ತೊಂದು ತಿದ್ದುಪಡಿಯನ್ನ ಮಾಡಿದ್ದು, ಈ ಒಂದು ತಿದ್ದುಪಡಿಗೆ ಈಗಾಗಲೇ ವಿಪಕ್ಷಗಳು ಕೂಡ ಈಗ ಒಂದು ರೀತಿಯ ಅನುಮೋದನೆಯನ್ನ ಕೊಟ್ಟಿದೆ. ಆದ್ರೆ ಈ ತಿದ್ದುಪಡಿಯಿಂದ ಹಾಗಾದ್ರೆ ರಾಜ್ಯಗಳಿಗೆ ಯಾವ ರೀತಿಯ ಅನುಕೂಲ ಆಗತ್ತೆ, ಆಯಾಯ ರಾಜ್ಯಗಳಿದ್ರ ಅನಾನುಕೂಲಗಳು ಏನೇನು ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗತ್ತೆ. ಪ್ರಮುಖವಾಗಿ 338B ರಾಷ್ಟ್ರೀಯ ಹಿಂದುಳಿದ ಆಯೋಗದ ಅಧಿಕಾರ ಮತ್ತು ಕರ್ತವ್ಯವನ್ನ ವಿವರಣೆ ಮಾಡುತ್ತೆ. 342A ಯಾವುದೇ ಸಮುದಾಯವನ್ನ ಒಬಿಸಿಗೆ ಸೇರಿಸುವುದಕ್ಕೆ ರಾಷ್ಟ್ರಪತಿಗಳಿಗಿರುವಂತಹ ಅಧಿಕಾರವನ್ನ ಹೇಳುತ್ತೆ. 366(26) ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರು ಯಾರು ಅನ್ನೋದರ ವಿವರಣೆಯನ್ನ ಕೂಡ ಕೊಡುತ್ತೆ. ಇಲ್ಲಿವರೆಗೂ ಕೂಡ ರಾಷ್ಟ್ರಪತಿಗಳಿಗೆ ಮಾತ್ರ ಈ ಒಂದು ಅಧಿಕಾರ ಇತ್ತು. ಇನ್ನು ಮುಂದೆ ಇದನ್ನ ರಾಜ್ಯಗಳಿಗೆ ಕೊಡೋದಕ್ಕೆ ಈಗ ತಿದ್ದುಪಡಿಯನ್ನ ಮಾಡಲಾಗ್ತಾ ಇದೆ. ಒಬಿಸಿ ಅಸಲಿ ಪ್ರಕರಣ ಏನು ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯಗಳಿಗೆ ಒಬಿಸಿ ನಿರ್ಧರಿಸಲು ಅಧಿಕಾರ ಕೊಡುವಂತಹ ಅಧಿಕಾರ ಸುಪ್ರೀಂ ತೀರ್ಪನ್ನೇ ಪ್ರಶ್ನಿಸಿತ್ತು ಕೇಂದ್ರ ಸರ್ಕಾರ. ಆ ಒಂದು ಅರ್ಜಿ ಕೂಡ ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್. ಹಾಗಾಗಿ ಸಾಂವಿಧಾನಿಕವಾಗಿ ತಿದ್ದುಪಡಿ ತರೋದಕ್ಕೆ ಕೇಂದ್ರ ಸರ್ಕಾರ ಈಗ ನಿರ್ಧಾರವನ್ನ ಮಾಡಿದೆ. ಸುಪ್ರೀಂ ತೀರ್ಪನ್ನೇ ಪ್ರಶ್ನಿಸಿದಂತಹ ಕೇಂದ್ರ ಸರ್ಕಾರದ ಅರ್ಜಿ ವಜಾಗೊಂಡ ಹಿನ್ನೆಲೆಯಲ್ಲಿ ಈಗ ಸಾಂವಿಧಾನಿಕವಾಗಿ ತಿದ್ದುಪಡಿ ತರಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಗಳಿಗೆ ಒಬಿಸಿಯನ್ನ ನಿರ್ಧರಿಸೋದಕ್ಕೆ ಅಧಿಕಾರ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ಮಾಡಿದ್ದು. ಈ ಹಿಂದೆ ಕೇಂದ್ರ ಸರ್ಕಾರದ ಮೇಲೆ ಇದೇ ಒಂದು ದೊಡ್ಡ ಆರೋಪ ಕೇಳಿ ಬಂದಿತ್ತು. ಆಯಾಯ ರಾಜ್ಯ ಸರ್ಕಾರಗಳಿಗೆ ಆ ಒಂದು ಹಕ್ಕನ್ನ ಕೊಡಬೇಕು, ಆಯಾಯ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಡಬೇಕು ಅಂತ ಹೇಳಿ. ಆದ್ರೆ ಇದೀಗ ಆ ಒಂದು ಪ್ರಯತ್ನವನ್ನ ಮಾಡುವ ನಿಟ್ಟಿನಲ್ಲಿ ಪರಿಹಾರದ ರೂಪದಲ್ಲಿ ಈಗ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ. ಹಾಗಾದ್ರೆ
ಹಾಗಾದ್ರೆ ಏನಿದು OBCಯ ಮೀಸಲಾತಿ ವಿಚಾರ? ಕೇಂದ್ರ ಸರ್ಕಾರ ಈಗ ಆಯಾ ರಾಜ್ಯಗಳಿಗೆ ಹಕ್ಕನ್ನ ಕೊಡೋದಕ್ಕೆ ಸಾಂವಿಧಾನಿಕವಾಗಿ ತಿದ್ದುಪಡಿ ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಆ ಒಂದು ತಿದ್ದುಪಡಿಯನ್ನ ಮಾಡಿದೆ. ಅದಕ್ಕೆ ಅನೇಕ ವಿಪಕ್ಷಗಳು ಕೂಡ ಬೆಂಬಲವನ್ನ ಕೊಟ್ಟಿದೆ. ಹಾಗಾದ್ರೆ ಇದರ ಅನುಕೂಲ ಅನಾನುಕೂಲಗಳೇನು? ಯಾವ ರೀತಿಯಾಗಿ ಲಾಭ ಆಗುತ್ತೆ? ರಾಜ್ಯಗಳಿಗೆ ಹಕ್ಕನ್ನ ಕೊಟ್ರೆ ಅದು ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ? ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಇವತ್ತು ಇಬ್ಬರು ಅತಿಥಿಗಳು ಜಾಯಿನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ವಿಚಾರವಾದಿಗಳಾಗಿರುವಂತಹ ಡಾಕ್ಟರ್ ಬಂಚಗೆರೆ ಜಯಪ್ರಕಾಶ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೀಸಲಾತಿ ಸಿಗಬೇಕು, 2A ಮೀಸಲಾತಿ ಸಿಗಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿಕೊಂಡು ಬಂದು ಈಗಲೂ ಕೂಡ ಗಡುವನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಈ ಒಂದು ಗಡುವು ಇನ್ನೂ ಕೂಡ ಅಕ್ಟೋಬರ್ ವರೆಗೂ ಕೂಡ ಇದೆ. ಹಾಗಾಗಿ ಸರ್ಕಾರ ಏನ್ ಮಾಡುತ್ತೆ ಈಗ, ಈ ಒಂದು ನಿರ್ಧಾರವದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಇದ್ದಾರೆ. ಸ್ವಾಮೀಜಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೂ ಮೊದಲನೇದಾಗಿ ಡಾಕ್ಟರ್ ಬಂಚಗೆರೆ ಜಯಪ್ರಕಾಶ್ ಅವರ ಹತ್ರ ಕೇಳ್ತೀನಿ ನಾನು. ಬಂಚಗೆರೆ ಜಯಪ್ರಕಾಶ್ ಅವರೇ, ನಾವು ಇಲ್ಲಿವರೆಗೂ ಕೂಡ ನೋಡ್ತಾ ಇದ್ವಿ ಯಾವ ರೀತಿಯಲ್ಲಿ ರಾಜ್ಯಗಳಿಗಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರವೇ ಆ ಒಂದು ಹಕ್ಕನ್ನ ಕೊಡ್ತಾ ಇತ್ತು ಅಥವಾ ಮೀಸಲಾತಿಯನ್ನ ನಿಗದಿ ಮಾಡ್ತಾ ಇತ್ತು ಅಂತ ಹೇಳಿ. ಈಗಲೇ ನಾವು ನೋಡಿದೀವಿ ಅನೇಕ ಜಾತಿಗಳಿಗೆ ಯಾವ್ಯಾವ ರೀತಿಯ ಮೀಸಲಾತಿಯನ್ನ ಕೊಡಲಾಗಿದೆ ಅಂತ. ಕೇಂದ್ರ ಸರ್ಕಾರ ಈಗ ರಾಜ್ಯ ಸರ್ಕಾರಗಳಿಗೆ ಈ ಒಂದು ಅಧಿಕಾರ ಅಥವಾ ಹಕ್ಕನ್ನ ಕೊಡುವುದರ ಮೂಲಕ ಯಾವ ರೀತಿಯ ಅನುಕೂಲ ಆಗುತ್ತೆ? ಮೊದಲನೇದಾಗಿ ಕೇಂದ್ರ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕೇಂದ್ರ ಸರ್ಕಾರದ ಈ ನಿರ್ಧಾರ ಒಂದು ರೀತಿಯಲ್ಲಿ ಬಹಳ ಸ್ವಾಗತಾರ್ಹವಾಗಿದೆ. ಯಾಕಂದ್ರೆ ಹಿಂದುಳಿದ ವರ್ಗಗಳ ಪರಿಸ್ಥಿತಿ ಅನ್ನೋದು ಭಾರತಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಒಂದೇ ರೀತಿಯಲ್ಲಿ ಇಲ್ಲ. ಪ್ರತಿಯೊಂದು ರಾಜ್ಯವೂ ಕೂಡ ತನ್ನದೇ ಆದ ಹಿಂದುಳಿದ ವರ್ಗದ ಜಾತಿಗಳನ್ನು ಹೊಂದಿದೆ. ಅವುಗಳ ಪರಿಸ್ಥಿತಿಗಳಲ್ಲಿ ಬೇಕಾದಷ್ಟು ಏರುಪೇರುಗಳಿದೆ. ಒಂದು ಜಾತಿಯ ಹೆಸರಿನ ಒಂದು ಜಾತಿ ಮತ್ತೊಂದು ರಾಜ್ಯದಲ್ಲಿ ಇಲ್ಲಿರೋದಕ್ಕಿಂತ ಬೇರೆಯದೇ ಭಿನ್ನ ಪರಿಸ್ಥಿತಿಯಲ್ಲಿರಬಹುದು. ಉದಾಹರಣೆಗೆ ಅದು ಹೆಚ್ಚು ಮುಂದುವರೆದು ಇರಬಹುದು. ಅದೇ ಒಂದು ಜಾತಿ ಇನ್ನೊಂದು ರಾಜ್ಯದಲ್ಲಿ ತುಂಬಾ ಹಿಂದುಳಿದಿರಬಹುದು. ಹೌದು ಹೌದು. ಆದ್ರಿಂದ ಹಿಂದುಳಿದ ಜಾತಿಗಳನ್ನು ಗುರುತಿಸುವಾಗ ಆಯಾ ರಾಜ್ಯಕ್ಕೆ ಅದರ ಅಧಿಕಾರವನ್ನ ಒದಗಿಸಿಕೊಡೋದು ಅನ್ನೋದು ಬಹಳ ಸಮರ್ಪಕವಾಗಿದೆ. ಅಂದ್ರೆ ಕೇಂದ್ರದ ಕೈಯಲ್ಲೇ ಇದ್ರೆ ಅದು ಅಸಮಾಧಾನ, ಒಂದು ರೀತಿಯಲ್ಲಿ ಅಸಮಾನತೆಗೆ ಕಾರಣ ಆಗ್ತಾ ಇತ್ತು ಅಂತ ಹೇಳಿ. ಹೌದು, ಯಾಕಂದ್ರೆ ಕೇಂದ್ರ ಒಂದು ಸಾಮಾನ್ಯ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ತಯಾರು ಮಾಡಿದೆ. ಹೆಸರಿನ ಸಾಮ್ಯತೆಯನ್ನು ಬಿಟ್ಟು ಕೆಲವು ಜಾತಿಗಳಲ್ಲಿ ಪರಿಸ್ಥಿತಿಗಳ ಸಾಮ್ಯತೆ ಇಲ್ಲದೆ ಹೋಗಿರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಆದ್ರಿಂದ ಹಿಂದುಳಿದ ವರ್ಗ ಅನ್ನುವಂಥದ್ದು ಬಹಳ ವಿಶಿಷ್ಟವಾಗಿರುವಂತಹ ವರ್ಗ. ದಲಿತರು ಭಾರತದ ಎಲ್ಲ ಕಡೆಯಲ್ಲಿ ಒಂದೇ ರೀತಿಯಾದ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಆದ್ರೆ ಹಿಂದುಳಿದ ವರ್ಗದ ಜಾತಿಗಳು ಅವುಗಳು ಬೇರೆ ಬೇರೆ ಭಿನ್ನ ಪರಿಸ್ಥಿತಿಗಳು, ಭಿನ್ನ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಪರಿಸ್ಥಿತಿಗಳಲ್ಲಿ ಇದ್ದಾವೆ. ಆದ್ರಿಂದ ರಾಜ್ಯ ಸರ್ಕಾರ ಇದನ್ನ ಮಾಡೋದ್ರಿಂದಾಗಿ, ಒಂದು ಪಟ್ಟಿಯನ್ನ ಮಾಡೋದ್ರಿಂದಾಗಿ ಹೆಚ್ಚು ನಿಕಟವಾದ ಚಿತ್ರಣ ಸಿಗೋದಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ನಿಜವಾಗಲೂ ಅದು ತನ್ನ ರಾಜ್ಯದ ತನ್ನ ಅನುಭವದ ಮುಖಾಂತರ, ತನ್ನದೇ ಅಧಿಕಾರಿಗಳ ಮುಖಾಂತರವಾಗಿ ಈ ಪಟ್ಟಿಯನ್ನ ರಾಜ್ಯ ಹಿಂದುಳಿದ ಆಯೋಗದ ಸಮೀಕ್ಷೆಯ ಮುಖಾಂತರ ತಯಾರು ಇದರಲ್ಲಿ ಒಂದು ಸಮಸ್ಯೆ ಬರುತ್ತೆ. ನಾನು ಮಾತನಾಡಿಸ್ತೀನಿ, ಡಾಕ್ಟರ್ ಬಂಚಗೆರೆ ಜಯಪ್ರಕಾಶ್ ಅವರು ಮಾತನಾಡಿಸ್ತೀನಿ. ಆ ಸಮಸ್ಯೆಗಳೇನೇನು, ಅನಾನುಕೂಲಗಳು ಏನೇನು ಅನ್ನೋದ್ರ ಬಗ್ಗೆ. ಸ್ವಾಮೀಜಿ ಅವರೇ, ಈಗ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀರಾ, ಈಗಲೂ ಕೂಡ ಹೋರಾಟದಲ್ಲಿ ಇದ್ದೀರಾ, ಇನ್ನೂ ಕೂಡ ಗಡುವು ಕೊಡ್ತಾ ಇದ್ದೀರಾ ನೀವು ಸರ್ಕಾರಕ್ಕೆ ಅಂತ ಹೇಳಿ. ಮೊದಲನೇದಾಗಿ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡೋದಕ್ಕೆ ನಿರ್ಧಾರ ಮಾಡಿದೆ, ಮಸೂದೆ ಮಂಡನೆ ಆಗಿದೆ, ಒಂದಷ್ಟು ವಿಪಕ್ಷಗಳು ಸಹಕಾರವನ್ನು ಕೂಡ ಕೊಡ್ತಾ ಇದೆ, ಬೆಂಬಲ ಕೊಡ್ತಾ ಇದೆ. ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಈಗ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳಿಗೆ ಇತರೆ ಹಿಂದುಳಿದ ವರ್ಗಗಳ ಪಟ್ಟಿ ಸೇರಿಸುವಂಥ ಹಿನ್ನೆಲೆಗೆ ನಿನ್ನೆ ದಿವಸ ತೆಗೆದುಕೊಂಡಂತಹ ಆ ವಿಧೇಯಕ ಏನು ಮಂಡನೆಯಾಗಿದೆ, ಇಡೀ ಭಾರತದ ಒಳಗಿರ್ತಕ್ಕಂಥ ಎಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿನ್ನೆಲೆ ಒಳಗೆ ಮೀಸಲಾತಿಯನ್ನು ಕೇಳುವಂಥ ಎಲ್ಲ ವರ್ಗಕ್ಕೂ ಆಶ್ರಮ ಉಂಟಾಗಿದೆ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಒಳಗಡೆ ಲಿಂಗಾಯತ ಪಂಚಮಸಾಲಿಗಳು ಏನೋ ಚಳವಳಿ ಶುರು ಮಾಡಿದ್ವಿ, ನಮಗೆ ಸಹ ಹರ್ಷವನ್ನು ಉಂಟು ಮಾಡಿದೆ ಅಂತೇಳಿ ಭಾಳ ಅಭಿಮಾನ ಹೇಳಿಕ್ಕೆ ಇಚ್ಛೆಪಡ್ತೀವಿ. ಯಾವತ್ತೂ ಆಗಬೇಕಾಗಿತ್ತು, ಇವತ್ತು ಯಾಕೆಂದ್ರೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ವಾಸ ಮಾಡ್ತಿದ್ದೀವಿ. ಇಲ್ಲಿರ್ತಕ್ಕಂಥ ಜನರ ಜೀವನ ಪರಿಸ್ಥಿತಿಯ ಬಗ್ಗೆ ಇಲ್ಲಿರ್ತಕ್ಕಂಥ ಆಯೋಗವೇ ಅಧ್ಯಯನ ಮಾಡಿ ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರವೇ
ನಮಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇತ್ತು. ಆದರೆ ಕಳೆದ 8 ವರ್ಷಗಳಿಂದ ಅದೇನಾಗಿತ್ತಪ್ಪ, ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿಗೆ ಹೋಗ್ಬಿಟ್ಟಿತ್ತು. ಈಗ ಎಲ್ಲ ಕಡೆ ಆ ಕೂಗು ಹೆಚ್ಚಾಗಿರೋದು. ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜ ಕೂಗು, ಕರ್ನಾಟಕದಲ್ಲಿ ಲಿಂಗಾಯತ ಪಂಚಮಸಾಲಿಗಳ ಕೂಗು, ನಂತರದಲ್ಲಿ ರಾಜಸ್ಥಾನದಲ್ಲಿ ಗುಜ್ಜಾರ್ ಜನಾಂಗ, ಹರಿಯಾಣದಲ್ಲಿ ಜಾಟ್ ಜನಾಂಗ, ಗುಜರಾತ್ನಲ್ಲಿ ಪಟೇಲ್ ಜನಾಂಗದ ಎಲ್ಲ ಚಳವಳಿ ಸಮುದಾಯಗಳ ಕೂಗು ಇವತ್ತು ಎಲ್ಲೇ ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿದೆ. ಹಾಗಾಗಿ ನಿನ್ನೆ ಪಕ್ಷಾತೀತವಾಗಿ ಕೇಂದ್ರ ಸರ್ಕಾರದ ವಿಧೇಯಕವನ್ನು ಸ್ವಾಗತ ಮಾಡಿದ್ದನ್ನ ನಮಗೂ ಸಹ ಖುಷಿ. ಒಟ್ಟಾರೆ ನನ್ನ ಆಲೋಚನೆ ಏನಂದ್ರೆ, ಈ ದೇಶದ ಮೂಲ ಸಂಪತ್ತು ಸಮ ಪ್ರಮಾಣದ ಹಂಚಿಕೆ ಆಗಬೇಕು ಅಂತ. ಆ ಮೀಸಲಾತಿ ಎನ್ನುವಂತಹ ಸಂಪತ್ತು ಈ ದೇಶದಲ್ಲಿ ವಾಸ ಮಾಡುವಂತಹ ಬಹುಜನ ಸಮಾಜ ಅಂತ ಏನು ಕರಿತೀವಿ, 82% ಅಂತ ಏನು ಕರಿತೀವಿ, ಬಡವರು, ದಲಿತರು, ಕೃಷಿ ಕಾರ್ಮಿಕರು, ಕೂಲಿಕಾರರು, ನಿಮ್ನ ವರ್ಗ, ಸಮಾಜ ಮುಖ್ಯವಾಹಿನಿಯಿಂದ ದೂರಿರ್ತಕ್ಕಂಥ ಸಮುದಾಯಗಳು ಏನು ಪಡ್ಕೊಳ್ಬೇಕಾಗಿತ್ತು, ಅದು ಪಡ್ಕೊಳ್ಳಿಕ್ಕೆ ಇದೊಂದು ಹೊಸ ನಾಂದಿ ಆಡಿದೆ ಅನ್ನುವಂಥ ವಿಚಾರ ನಮ್ಮದಾಗಿದೆ. ಎಕ್ಸಾಕ್ಟ್ಲಿ, ಎಸ್. ಒಂದು ನಿರೀಕ್ಷೆ ಇತ್ತ ಸ್ವಾಮೀಜಿಗಳೇ ಈ ತರ ಆಗಬಹುದು, ಯಾಕಂದ್ರೆ ಹಲವು ವರ್ಷಗಳ ಬೇಡಿಕೆ ಇತ್ತು, ಅನೇಕ ಆರೋಪ ಕೂಡ ಕೇಂದ್ರ ಸರ್ಕಾರದ ಮೇಲೆ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಬಹುದು, ಆಯಾ ರಾಜ್ಯಗಳಿಗೆ ಕೊಡಬಹುದು ಕೇಂದ್ರ ಸರ್ಕಾರ ಅನ್ನೋದು ಅಂತಹ ನಿರೀಕ್ಷೆ ಏನಾದ್ರೂ ಇತ್ತ? ನಮಗೆ ಏನು ನಮ್ಮ ಪಾದಯಾತ್ರೆಯನ್ನು ಕೂಡಲ ಸಂಘದಿಂದ ನಾವು ಪಾದಯಾತ್ರೆ ಶುರು ಮಾಡಿದ್ಮೇಲೆ, ಯಾವಾಗ ನಾವು ಮೀಸಲಾತಿ ಹೋರಾಟ ಶುರು ಮಾಡಿದ್ವಿ, ಅನೇಕ ಸಮುದಾಯಗಳು ಎಚ್ಚೆತ್ತುಕೊಂಡು ಅನೇಕ ಈಗಾಗಲೇ ನಮ್ಮ ಬೇರೆ ಬೇರೆ ಸಣ್ಣ ಪುಟ್ಟ ಸಮುದಾಯಗಳು ನಮಗೆ ಮೀಸಲಾತಿ ಬೇಕು ಅಂತ ಕೂಗು ಹಾಕಿದ್ವು. ಅಷ್ಟೇ ಅಲ್ಲ, ಪ್ರಬಲ ಸಮುದಾಯಗಳು, ಇದರ ನಮ್ಮ ಸಹೋದರ ಸಮಾಜವಾಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯದವರು ಸಹ ನಮಗೆ ಮೀಸಲಾತಿ ಬೇಕು ಅಂತ ಕೇಳಿದ್ರು. ಹೀಗೆ ಎಲ್ಲೇ ಒಂದ್ ಕಡೆ ಇವತ್ತಿನ ದಿನಮಾನದ ಅನಿವಾರ್ಯತೆ ಏನಾಗಿದೆಯಪ್ಪ ಅಂದ್ರೆ, ನಮಗೆ ಶಿಕ್ಷಣವನ್ನು ಪಡೆಯಲಿಕ್ಕೆ ಶಾಲಾ ಕಾಲೇಜುಗಳಿದೆ, ಹಾಸ್ಟೆಲ್ಗಳಿದೆ. ಆದ್ರೆ ಎಲ್ಲೇ ಒಂದ್ ಕಡೆ ಉನ್ನತ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಈ ಎಲ್ಲಾ ಸಮಾಜದವರೆಗೂ ಬಹಳ ದೊಡ್ಡ ಹಿನ್ನಡೆ ಅನುಭವಿಸಕತ್ತಾರೆ. ಹಾಗಾಗಿ ಈ ದೇಶದ ಅನಿವಾರ್ಯತೆ ಇತ್ತು. ಅನಿವಾರ್ಯತೆ ನಿವಾರಿಸುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ನಾವು ನಿರೀಕ್ಷೆ ಮಾಡಿದ್ವಿ. ಆ ನಿರೀಕ್ಷೆ ಅಂತ ಆಗಿದೆ. ಯಾಕೆಂದ್ರೆ ಅವರಿಗೆ ಗೊತ್ತಿದೆ ಪಂಚರಾಜ್ಯ ಚುನಾವಣೆ ಬರ್ತಾ ಇದೆ, ಈ ಕಾರಣಕ್ಕೂ ಮಾಡಲೇಬೇಕಂತ ಅನಿವಾರ್ಯತೆ ಬಂದಿದೆ. ಅವ್ರು ಮಾಡಿದ್ದು ಬಹಳ ಒಳ್ಳೆಯದು. ಓಕೆ, ಮಾತನಾಡಿಸ್ತೀನಿ ಸ್ವಾಮೀಜಿ. ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಅವರೇ, ಈಗ ನಾವು ಈ ಹಿಂದೆ ಕೂಡ ಮೀಸಲಾತಿ ಅನ್ನುವಂತಹ ವಿಚಾರ ಬಂದಾಗ ಶೈಕ್ಷಣಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಹಿಂದುಳಿದವರನ್ನ ಅಥವಾ ಈ ಒಂದು ಸಮಾಜದ ಮುಖ್ಯವಾಹಿನಿಯಿಂದ ದೂರ ಇದ್ದವರನ್ನ ಎಲ್ಲರನ್ನು ಕೂಡ ಸರಿ ಸಮಾನಾಗಿ ಅವರು ಇರಬೇಕು, ಅವರಿಗೂ ಕೂಡ ಸರಾಸರಿವಾರಾಗಿ ಸಮಾನತೆ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಮೀಸಲಾತಿಗಳು ಆರಂಭ ಆದವು ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಮೀಸಲಾತಿ ಕಲ್ಪನೆ ಕೂಡ ಬೇರೆ ಆಗಿರೋದನ್ನ ನಾವು ನೋಡ್ತಾ ಇದ್ವಿ. 50% ಗಿಂತ ಜಾಸ್ತಿ ಯಾವುದೇ ರೀತಿ ಮೀಸಲಾತಿ ಇರಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಅನೇಕ ರಾಜ್ಯಗಳಲ್ಲಿ ಜಾಸ್ತಿ ಆಗಿರೋದನ್ನ ಕೂಡ ನಾವು ನೋಡ್ತಾ ಇದ್ವಿ. ಸೊ ಇಂತಹ ಸಂದರ್ಭದಲ್ಲಿ ಏನು ಅನುಕೂಲ ಇದೆ, ಇದರಿಂದ ಏನೇನು ಅನಾನುಕೂಲ ಇದೆ ಅಂತ ಹೇಳ್ತೀರಿ? ಇಲ್ಲ, ಈ ಮೀಸಲಾತಿ ಅವಕಾಶಗಳನ್ನ 50% ನಿಗದಿಪಡಿಸಬೇಕು, ಮಿತಿಗೊಳಿಸಬೇಕು ಅನ್ನುವಂಥದ್ದು ಅಷ್ಟು ಸೂಕ್ತವಾಗಿರುವಂತಹ ತೀರ್ಪಲ್ಲ. ಆ ತೀರ್ಪನ್ನ ಬದಲಿಸಬೇಕು ಅಂತ ನಾವು ಬಹಳ ಹಿಂದಿನಿಂದ ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ, ಒಂದು ಸಮಾಜದಲ್ಲಿ ಹಿಂದುಳಿದ ಸಮಾಜಗಳ ಬಹಳ ಜಾಸ್ತಿ ಇದೆ. ಉದಾಹರಣೆಗೆ ಅಂಕಿಅಂಶಗಳ ಪ್ರಕಾರ ನಮ್ಮ ರಾಜ್ಯ ಹಿಂದುಳಿದ ವರ್ಗಗಳು ಅಂತ ಕರೆಯುವಂತಹ ಜಾತಿಗಳ ಜನಸಂಖ್ಯೆ 65% ಸಂಖ್ಯೆ, 50% ಮೀಸಲಾತಿ ಓಕೆ. ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಅವರೇ, ಮಾತನಾಡಿಸ್ತೀನಿ. ಕರೆಕ್ಟ್ ಆಗಿ ನಿಮ್ಮ ಆಡಿಯೋ ಕೇಳಿಸ್ತಾ ಇಲ್ಲ, ಧ್ವನಿ ಸರಿಯಾಗಿ ಬರ್ತಾ ಇಲ್ಲ, ಮಾತನಾಡಿಸ್ತಾ ಹೋಗ್ತೀನಿ. ಈಗ ಈ ಒಂದು ಹಕ್ಕನ್ನ ರಾಜ್ಯಗಳಿಗೆ ಅಥವಾ ರಾಜ್ಯ ಸರ್ಕಾರಗಳಿಗೆ, ಆಯಾಯ ರಾಜ್ಯ ಸರ್ಕಾರಗಳೇ ಅದರ ಅಧಿಕಾರವನ್ನ ಪಡ್ಕೊಳ್ಬಹುದು ಅಂತ ಹೇಳಿ ಈಗ ತಿದ್ದುಪಡಿಯನ್ನ ಮಾಡಲಾಗಿದೆ. ಆದ್ರೆ ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ ಇದು ಈಗಿನ ಸರ್ಕಾರಕ್ಕೆ ಹೇಗೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ, ಏನಾಗತ್ತೆ, ಇದು ಎಲೆಕ್ಷನ್ ಅಜೆಂಡಾನ? ಇವೆಲ್ಲದರ ಬಗ್ಗೆ ಇನ್ನಷ್ಟು ಮಾತನಾಡಿಸ್ತಾ ಹೋಗ್ತೀನಿ ಬ್ರೇಕ್ ಆದ್ಮೇಲೆ. ಸಿಚುವೇಶನ್ ಮತ್ತೆ ಅಲಾರ್ಮಿಂಗ್ ಆಗಿದೆ. ನಮ್ಮಲ್ಲಿ ಇನ್ನೂ ಕೆಲವರು ಮಾಸ್ಕ್ ನ ಹಾಕದೆ ಸುತ್ತಾಡ್ತಿದ್ದಾರೆ, ತಮ್ಮವರನ್ನ ಅಪಾಯಕ್ಕೆ ತಳ್ತಾ ಇದ್ದಾರೆ. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ ಕೊರೋನಾ ಸಂಖ್ಯೆ ಮತ್ತೆ ಏರಿಕೆ ಆಗ್ತಿದೆ ಅಂತ. ವ್ಯಾಕ್ಸಿನ್ ಬಂತು ಅಂತ ಕೇರ್ಲೆಸ್ ಆಗ್ಬಿಟ್ಟು
ಓಬಿಸಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಈಗ ಆಯಾಯ ರಾಜ್ಯಗಳಿಗೆ ಆ ಹಕ್ಕನ್ನ ಅಧಿಕಾರವನ್ನ ಕೊಡೋದಕ್ಕೆ ಈಗ ಸಾಂವಿಧಾನಿಕವಾಗಿ ಹಕ್ಕು ನೀಡೋದಕ್ಕೆ ಈಗ ತಿದ್ದುಪಡಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮಸೂದೆಯನ್ನ ಕೂಡ ಮಂಡನೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಆಯಾಯ ರಾಜ್ಯಗಳಿಗೆ ಇದರ ಲಾಭ ಹೇಗೆ ಸಿಗುತ್ತೆ, ಯಾವ ರೀತಿಯ ಅನುಕೂಲಗಳು ಆಗಲಿದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಡಾಕ್ಟರ್ ಬಂಜಿಗೆರೆ ಜಯಪ್ರಕಾಶ್ ಅವರು, ನೀವು ಹೇಳ್ತಾ ಇದ್ರೆ ಅಂದ್ರೆ 50% ನಾವು ತೆಗೆದುಕೊಂಡ ಸಂದರ್ಭದಲ್ಲಿ ಅದು ಆ ರೀತಿಯ ಮಟ್ಟದ ನಮಗೆ ಅನುಕೂಲ ಆಗೋದಿಲ್ಲ. ಆಯಾ ರಾಜ್ಯಗಳಿಗೆ ಆ ಒಂದು ಸ್ಥಳೀಯ ಜಾತಿಗಳನ್ನ ಆಧರಿಸಿ ಅವರ ಪ್ರಮಾಣದ ಬಗ್ಗೆ ನಾವು ಅವನ್ನ ನೀಡಬೇಕಾಗತ್ತೆ ಅಂತ ಹೇಳಿ. ಸೊ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದ್ರೆ ಒಳ ಮೀಸಲಾತಿ ಹಂಚೋದಕ್ಕೆ ಇದು ಸಹಾಯ ಆಗತ್ತಾ ಹೇಗೆ ಅಂತ ಹೇಳಿ? ಒಳ ಮೀಸಲಾತಿ ಅನ್ನುವಂತ ಪ್ರಶ್ನೆ ಈಗ ಎದ್ದಿರುವಂತದ್ದು ಎರಡು ವಿಭಾಗಗಳಲ್ಲಿ. ಒಂದು ಅಸ್ಪೃಶ್ಯ ಸಮುದಾಯ ಅಂತ ಕರೆಸಿಕೊಳ್ಳುವಂತ ಶೆಡ್ಯೂಲ್ಡ್ ಕ್ಯಾಸ್ಟ್ ಸಮುದಾಯಗಳಲ್ಲಿ ಒಳ ಮೀಸಲಾತಿ ಅಂತ ಇದಾಗಿದೆ. ಅದನ್ನ ಕೇಂದ್ರ ಸರ್ಕಾರವೇ ಮಾಡಬೇಕಾಗತ್ತೆ. ಆ ಹಕ್ಕನ್ನ ಇನ್ನು ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಬಿಟ್ಟುಕೊಟ್ಟಿಲ್ಲ. ಎರಡನೇದು ಹಿಂದುಳಿದ ವರ್ಗಗಳಲ್ಲಿ ಒಳ ಮೀಸಲಾತಿ ಬೇಕು ಅಂತ ಕೇಳ್ತಾ ಇರುವಂತಹ ಪ್ರಶ್ನೆ ಇದೆ. ಆ ಪ್ರಶ್ನೆಯನ್ನ ಈಗ ಪರಿಶೀಲಿಸೋದಕ್ಕೆ ಮತ್ತು ಅದನ್ನ ನೆರವೇರಿಸೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಬರಬಹುದು. ಯಾಕಂದ್ರೆ ತಿದ್ದುಪಡಿಯ ಪೂರ್ತಿ ಪಾಠ ಏನು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಏನೇನು ಹಕ್ಕುಗಳನ್ನ ಕೊಡಲಾಗಿದೆ, ಯಾವ ಮಿತಿಯಲ್ಲಿ ಕೊಡಲಾಗಿದೆ, ಅದಕ್ಕೆ ಏನು ನಿಬಂಧನೆಗಳಿದೆ ಅನ್ನುವಂಥದ್ದು. ಆದ್ರೆ ಒಂದು ಮಾತ್ರ ಸಾಧ್ಯ ಇದೆ, ರಾಜ್ಯ ಸರ್ಕಾರ ಈಗಲೂ ಕೂಡ ಅದನ್ನ ನಿರ್ಧರಿಸಿ ಒಳ ಮೀಸಲಾತಿಗಳನ್ನ ನಿರ್ಧರಿಸಿ ತನಗೆ ಬೇಕಾಗಿರೋ ರೀತಿಯ ಪಂಗಡೀಕರಣವನ್ನು ಮಾಡಿ ಅದನ್ನು ರಾಷ್ಟ್ರಪತಿಗಳಿಗೆ ಕಳಿಸ್ತಾ ಇತ್ತು. ಅದು ಇನ್ನು ಮುಂದೆ ಇನ್ನು ಹೆಚ್ಚು ಸಮರ್ಪಕವಾಗಿ ಆಗೋದಕ್ಕೆ ಈಗ ಮಾಡಿರುವ ತಿದ್ದುಪಡಿಯಿಂದ ಅನುಕೂಲ ಆಗಬಹುದು ಅಂತ ನಮಗನ್ಸುತ್ತೆ. ಸಹಜವಾಗಿ ಈಗ ಯಾವ ಜಾತಿಗಳು ಕೇಳ್ತಿದ್ದಾರೆ, ಉದಾಹರಣೆಗೆ ಈಗ ಪಂಚಮಸಾಲಿಗಳು ನಮ್ಮನ್ನು 2A ಹಾಕ್ರಿ ಅಂತ ಹೇಳ್ತಿದ್ದಾರೆ, ಈಗ ಕುರುಬರು ನಮ್ಮನ್ನು ಎಷ್ಟಿಗೆ ಹಾಕ್ರಿ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವು ಸಣ್ಣ ಪುಟ್ಟ ಜಾತಿಗಳು ನಮಗೆ ಕೆಟಗರಿ 1 ನಲ್ಲಿದ್ದಾರೆ, ನಾವು ಇದೀವಿ, ನಮಗೆ ಹೆಚ್ಚಿನ ಮೀಸಲಾತಿ ಪ್ರಮಾಣ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದರಿಂದ ಇವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದಿಕ್ಕೆ ಒಂದು ರಾಜ್ಯ ಸರ್ಕಾರಕ್ಕೆ ನಿಜವಾಗ್ಲೂ ಅಧಿಕಾರ ಬರಬೇಕು ಅಂತ ಹೇಳಿದ್ರೆ ಈಗಿರುವ ಪರಿಸ್ಥಿತಿಯನ್ನ ಮತ್ತೆ ಅದೇ ರೀತಿಯಲ್ಲೇ ಅದನ್ನ ಆ ಕಡೆ ಸ್ವಲ್ಪ ಹಂಚಿ, ಈ ಕಡೆ ಸ್ವಲ್ಪ ಹಂಚಿ, ಇಲ್ಲಿ ಸ್ವಲ್ಪ ತೆಗೆದು ಅಲ್ಲಿ ಸ್ವಲ್ಪ ಕೊಟ್ಟು ಇಷ್ಟು ಮಾತ್ರ ಮಾಡೋದಕ್ಕೆ ಮಾತ್ರ ಅವರಿಗೆ ಅವಕಾಶ ಆಗುತ್ತಾ? ಇಲ್ಲ, 50% ಹೆಚ್ಚಿನ ಮೀಸಲಾತಿ ಪ್ರಮಾಣವನ್ನ ಕೊಡೋದ್ರ ಮುಖಾಂತರವಾಗಿ ಇನ್ನಷ್ಟು ಹಿಂದುಳಿದ ಜಾತಿಗಳಿಗೆ ಮತ್ತು ಹಿಂದುಳಿದ ಜಾತಿಗಳಲ್ಲಿ ಈಗಾಗಲೇ ಆ ಪಟ್ಟಿಯಲ್ಲಿ ಇರೋರಿಗೆ ಹೆಚ್ಚಿನ ಪ್ರಮಾಣದ ಮೀಸಲಾತಿ ಅವಕಾಶಗಳನ್ನ ಒದಗಿಸೋದ್ರ ಮುಖಾಂತರ ಅವರ ಅಭಿವೃದ್ಧಿಗೆ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸೋದಕ್ಕೆ ಸಾಧ್ಯ ಆಗುತ್ತಾ? ಇದನ್ನ ನಾವು ಪರ್ಯಾಲೋಚಿಸಬೇಕು. ತಿದ್ದುಪಡಿಯ ಪೂರ್ಣ ಪಾಠ ಮತ್ತು ಅದರ ಎಲ್ಲಾ ಉಪನಿಯಮಗಳು ಮತ್ತು ನಿಬಂಧನೆಗಳನ್ನು ನಾವು ಗಮನಿಸಿದ್ರೆ ನಮಗದು ಇನ್ನು ಸ್ವಲ್ಪ ಹೆಚ್ಚು ಸ್ಪಷ್ಟ ಆಗ್ಬೋದು. ಏನೇ ಆದ್ರೂ ಈಚೆಗೆ ಇದನ್ನ ಬದಲಿಸಿದ್ರು. ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ಕೊಡ್ತೀವಿ, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕೈಯಲ್ಲಿದ್ದ ಅಧಿಕಾರವನ್ನೆಲ್ಲ ಅವರು ಕೇಂದ್ರೀಕರಣ ಮಾಡಿ ಒಂದು ರಾಷ್ಟ್ರ ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತೀವಿ ಅಂತ ಅವ್ರು ಹೊರಟಿದ್ರು. ಅದನ್ನ ಈಗ ಬಹಳ ಬೇಗ ಮತ್ತೆ ಬದಲಾಯಿಸಿ ಒಂದು ತಿದ್ದುಪಡಿಯನ್ನ ಮಾಡಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಮತ್ತು ರಾಜ್ಯ ಸರ್ಕಾರಗಳಿಗೂ ಅಧಿಕಾರವನ್ನು ವಹಿಸಿಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಆಶಾದಾಯಕವಾದ ಬೆಳವಣಿಗೆಯೂ ಇದೆ, ಕೆಲವು ತೊಡಕಿನ ಅಂಶಗಳು ಕೂಡ ಇದಾವೆ. ಆ ತೊಡಕಿನ ಅಂಶಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ಬೇಕು. ಎಸ್, ನಿಜ ಅದನ್ನ ಮಾತನಾಡಿಸ್ತಾ ಹೋಗ್ತೀನಿ ನಾನು. ಹಾಗೇನೆ ಸ್ವಾಮೀಜಿಗಳೇ, ಈಗ ಈ ರೀತಿಯ ಹೋರಾಟವನ್ನ ಅಂತೂ ಮಾಡ್ತಾನೆ ಬರ್ಬೇಕಾಗುತ್ತೆ. ಯಾವುದೇ ರೀತಿಯಾದಂತಹ ಒಂದು ನಮ್ಗೆ ಭರವಸೆ ಸಿಗ್ಬೇಕು ಅಥವಾ ಮೀಸಲಾತಿ ಸಿಗ್ಬೇಕು ಅನ್ನೋದನ್ನ ವರ್ಷಗಳ ಕಾಲ ನಾವು ಹೋರಾಟವನ್ನ ಮಾಡ್ಬೇಕಾಗುತ್ತೆ ಅದನ್ನ ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಸೊ ಈಗ ಇಂತಹ ಹೋರಾಟದ ಸಂದರ್ಭದಲ್ಲೇ ಈ ರೀತಿಯಾದಂತಹ ಒಂದು ನಿರ್ಧಾರ ಆಗ್ತಾ ಇರುವಂತದ್ದು, ನಿಮ್ಮ ಹೋರಾಟ ಏನಿದೆಯಲ್ಲ ಅದಕ್ಕೆ ಇನ್ನಷ್ಟು ಬಲ ಕೊಟ್ಟಂಗೆ, ಇನ್ನಷ್ಟು ಪುಷ್ಟಿ ಕೊಟ್ಟಂಗೆ ಬಹಳ ಬೇಗ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆಯಾ ಹೇಗೆ ಸ್ವಾಮೀಜಿ? ಒಟ್ಟಾರೆ ನಮ್ಮ ದೇಶದ ಯಾವುದೇ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕಾದ್ರೆ ಚಳವಳಿಗಳನ್ನು ಮಾಡಿಯೇ ಪಡ್ಕೊಂಡಿರ್ತಕ್ಕಂಥ ದೇಶಕ್ಕೆ ಬಂದಿದೆ. ಅದೇ ತರನಾಗಿ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ಅವರಿಗೆ ಮೀಸಲಾತಿ ಬೇಕು ಅಂತ ಹೇಳಿ ಕಳೆದ 12 ವರ್ಷಗಳ ನಿರಂತರವಾಗಿರ್ತಕ್ಕಂಥ ಜನಾಂದೋಲನ ಇತ್ತೀಚೆಗೆ ಬಹಳ ದೊಡ್ಡ ಸದ್ದನ್ನು ಮಾಡಿತು. ಈ ಹಿನ್ನೆಲೆ ಒಳಗೆ ಎಲ್ಲೇ ಒಂದು ಕಡೆ ವಿಶ್ವಾಸ ಮೂಡಿಸಿದೆ. ಕೇಂದ್ರ ಸರ್ಕಾರದವರು ಏನು ಇವತ್ತು ವಿಧೇಯಕವನ್ನ ಪಾಸ್ ಮಾಡಿದ್ದಾರೆ, ಅದರಿಂದ ನಮ್ಮ ಹೋರಾಟಕ್ಕೆ ಪುಷ್ಟಿ ಕೊಟ್ಟಂತಾಗಿದೆ. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಸಹ ಎಲ್ಲೇ ಒಂದು ಕಡೆ ಅವರು ಸಹ ಕಾನೂನನ್ನ ಗೊತ್ತಿರ್ತಕ್ಕಂಥವ್ರು, ಕರ್ನಾಟಕದ ಜನಜೀವನ ಬಗ್ಗೆ ಚೆನ್ನಾಗಿ ಬದಲಾಗ್ತಾರೆ. ಮತ್ತು ನಮ್ಮ ಸಮಾಜ ವಿಶೇಷವಾಗಿ ಅವರು ಸಿಗ್ಗಾವಿ ವಿಧಾನಸಭೆ 3 ಸಾರಿ ಆಯ್ಕೆಯಾಗಿದ್ದಾರೆ. ಅಲ್ಲಿ ನಮ್ಮ ಸಮಾಜದ ಸಂಖ್ಯೆ, ನಮ್ಮ ಸಮಾಜದ ಕಷ್ಟಗಳು ಗೊತ್ತಿದೆ. ಹಾಗಾಗಿ ಎಲ್ಲೇ ಒಂದ್ ಕಡೆ ರೈಟ್ ಟೈಮ್ ರೈಟ್ ಪರ್ಸನ್ ಅನ್ನೋ ರೀತಿಯಲ್ಲಿ ಸೂಕ್ತ ಸಮಯಕ್ಕೆ ಸೂಕ್ತ ವ್ಯಕ್ತಿಗಳು ಬಂದಿದ್ದಾರೆ. ಅವರ ಅವಧಿಯಲ್ಲಿ ಹಾಗೆ ಆಗುತ್ತೆ ಅನ್ನುವಂಥ ವಿಶ್ವಾಸ ಸಂಪೂರ್ಣವಾಗಿ ನಮ್ಮದಾಗಿದೆ. ನಮ್ಮ ಹೋರಾಟಕ್ಕೆ ಒಂದು ರೀತಿ
ಬಲ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೀನಿ. ಓಕೆ, ನಾನು ಮಾತನಾಡಿಸ್ತೀನಿ ಸ್ವಾಮೀಜಿ ಹಾಗೆಯೇ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಅವರೇ. ಈ ಒಂದು ಕಾನೂನನ್ನ ತರುವುದರ ಮೂಲಕ ಅಥವಾ ಈ ಒಂದು ಹಕ್ಕನ್ನ ಕೊಡುವುದರ ಮೂಲಕ ತೊಡಕುಗಳು ಕೂಡ ಇದೆ ಅನ್ನುವುದನ್ನ ಕೂಡ ಹೇಳ್ತಾ ಇದ್ರು. ಹಾಗಾದ್ರೆ ಆ ತೊಡಕುಗಳು ಏನು? ಜೊತೆಗೆ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ನಾವು ಇದು ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಅಗ್ನಿ ಪರೀಕ್ಷೆ ಆಗತ್ತಾ, ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ. ನಮ್ಮವರ ಪ್ರಾಣ ಮೂರನೇ ಅಲೆ ಬರುವ ಮುನ್ನ ಬಿ ಅಲರ್ಟ್. ಇದು ನ್ಯೂಸ್ 18 ಕಳಕಳಿ ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಈ ರೀತಿಯಾದಂತಹ ಒಂದು ನಿರ್ಧಾರ ಏನು ಇದು ಒಳ್ಳೆಯ ವಿಚಾರ ಆದ್ರೂ ಕೂಡ ಸರ್ಕಾರದ ಕಡೆಗೆ ಬಂದ್ರೆ ಈಗ ಮೀಸಲಾತಿಯನ್ನು ಕೊಡ್ಲೇಬೇಕು ಅನ್ನುವಂತಹ ಅಗ್ನಿ ಪರೀಕ್ಷೆ ಎದುರಾಗಿದೆಯಾ ಅಂತ ಹೇಳಿ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಅವರೇ, ಈಗ ಇಂತಹ ಒಂದು ಮೀಸಲಾತಿಯ ವಿಚಾರ ಬಂದ್ರೆ ಒಂದ್ ಕಡೆ ಈಗ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸುವಂತಹ ಸಾಧ್ಯತೆಗಳು ಇದೆ ಅನ್ನೋದು, ಅಗ್ನಿ ಪರೀಕ್ಷೆ ಆಗುವ ಚಾನ್ಸಸ್ ಇದೆ, ಕೊಡ್ಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ ಅನ್ನೋದು. ಮತ್ತೊಂದು ಕಡೆ ನೋಡಿದ್ರೆ ತೊಡಕುಗಳು ಕೂಡ ಇದೆ ಅನ್ನೋದನ್ನ ನೀವು ಹೇಳಿದ್ರಿ. ಯಾವ ರೀತಿಯಾದಂತಹ ಅನಾನುಕೂಲಗಳು ಅಥವಾ ತೊಡಕುಗಳು ಇದರಲ್ಲಿ ಇದೆ? ಇಲ್ಲಿ ಮುಖ್ಯವಾಗಿರುವ ತೊಡಕಿರೋದು ಯಾವುದು ಅಂತ ಹೇಳಿದ್ರೆ, ಈಗ ಹಿಂದುಳಿದ ವರ್ಗಗಳು ಯಾವ್ಯಾವ ಆಗಿದಾವೆ ಮತ್ತು ಅವುಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ತೀರ್ಮಾನ ಮಾಡೋದಕ್ಕೆ ಹಿಂದುಳಿದ ವರ್ಗಗಳ ಆಯೋಗ ಇದೆ. ಅಧ್ಯಯನಾತ್ಮಕ ಸಮೀಕ್ಷೆಯನ್ನ ನಡೆಸಿ ಅಂಕಿಅಂಶಗಳನ್ನ ಸಂಗ್ರಹಿಸಿ ಕಾಲಾನುಕಾಲಗಳನ್ನು ಮತ್ತೆ ತಾಳೆ ನೋಡಿ ಇವುಗಳ ಪರಿಸ್ಥಿತಿ ಏನಾಗಿದೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಅವುಗಳು ಔದ್ಯೋಗಿಕವಾಗಿ ಯಾವ ರೀತಿಯಲ್ಲಿ ಅವು ಸಮಾಜದಲ್ಲಿ ತಮ್ಮ ಸ್ಥಿತಿಗತಿಯನ್ನು ಪಡೆದಿದ್ದಾವೆ ಅನ್ನೋದ್ರ ಮೇಲೆ ಕೆಲವೊಂದು ಹಿಂದುಳಿದ ವರ್ಗಗಳ ಪಟ್ಟಿಯಿಂದ ತೆಗಿಬಹುದು, ಕೆಲವೊಂದು ಸೇರಿಸಬಹುದು. ಅದನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುತ್ತೆ. ರಾಜ್ಯ ಸರ್ಕಾರಕ್ಕೆ ಅದು ಸಲ್ಲಿಸಿದ ರೆಕಮೆಂಡೇಶನ್ಗಳ ಆಧಾರದಲ್ಲಿಯೇ ಇವರು ಅದರ ಪಟ್ಟಿಯನ್ನು ತೀರ್ಮಾನ ಮಾಡ್ತಿದ್ರು. ಈಗ ಏನಾಗುತ್ತೆ, ಈ ರಾಜ್ಯದಲ್ಲೂ ಕೂಡ ಒಂದು ಸಂಖ್ಯಾಬಲ ಅಂತ ಒಂದಿದೆ, ಮತದಾರರ ಸಂಖ್ಯಾಬಲ. ಕರೆಕ್ಟ್. ಹಿಂದುಳಿದ ಜಾತಿಗಳಲ್ಲಿ ಅತ್ಯಂತ ಹೆಚ್ಚು ಜಾತಿ ಬಲವುಳ್ಳ ಸಂಖ್ಯಾಬಲವುಳ್ಳಂತಹ ಜಾತಿಗಳು, ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಮರಾಠರು, ಹೌದು ಹೌದು, ಅಥವಾ ಕರ್ನಾಟಕದಲ್ಲಿ ಜಾತಿ ಇದ್ದಕ್ಕಿದ್ದಂತೆ ಸರ್ಕಾರದ ಮೇಲೆ ಬಹಳ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡಬಹುದು. ಅಧಿಕಾರ ನಿಮ್ ಕೈಯಲ್ಲೇ ಇದೆ, ನೀವು ನಮ್ಮನ್ನ ಪರಿಗಣಿಸಲೇಬೇಕು ಅಂತ. ಅದಕ್ಕೆ ಅರ್ಹತೆ ಮತ್ತು ಎಷ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲ ಆಗುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಒತ್ತಡ ನಿರ್ಮಾಣ ಅನ್ನೋದು ಬಹಳ ದೊಡ್ಡ ಕೆಲಸ ಮಾಡುತ್ತೆ ರಾಜಕೀಯವಾಗಿ. ಯಾಕಂದ್ರೆ ಅವರವರ ಕ್ಷೇತ್ರಗಳು, ಕ್ಷೇತ್ರ, ಅಲ್ಲಿ ಚುನಾವಣಾ ಮತದಾನ ಹೆಂಗಾಗುತ್ತೆ, ಇದರ ಆಧಾರದಲ್ಲಿ ಇದು ನಿಷ್ಪಕ್ಷಪಾತವಾಗಿ ಆಗದೆ ಎಷ್ಟೋ ಸಲ ಕೆಲವು ಬಲಿಷ್ಠ ಜಾತಿಗಳು ಕೂಡ ಸರ್ಕಾರದ ಮೇಲೆ ಒತ್ತಡ ಹೇರುವ ಮುಖಾಂತರ ತಮ್ಮನ್ನ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಿದ್ರೆ, ಅತಿ ಹಿಂದುಳಿದ ಮತ್ತು ಅಷ್ಟು ಸಂಖ್ಯಾತ್ಮಕವಾಗಿ ಬಲ ಇಲ್ಲದಿರುವಂತಹ ಜಾತಿಗಳ ಹೇಳಿಕೆಯನ್ನ ಕೇಳಿದ್ರೆ ಯಾರಾಗ್ತಾರೆ? ಅವಾಗ ಅವರ ಪಾಲು ಕಡಿಮೆ ಆಗ್ಬಿಡುತ್ತೆ. ಅವರಿಗೆ ಸಿಗಬೇಕಾದ ಪ್ರೋತ್ಸಾಹ, ಅವರಿಗೆ ಸಿಗಬೇಕಾದ ಅವಕಾಶ ಮತ್ಯಾರಿಗೋ ಸಿಕ್ಬಿಟ್ರೆ ಅದರಿಂದ ನಾವು ಯಾವ ಸಾಮಾಜಿಕ ನ್ಯಾಯವನ್ನ ಅಸಮಾನತೆಗೆನೆ ಕಾರಣ ಆಗತ್ತೆ ಅನ್ನೋದು ನಾನು ಮಾತನಾಡಿಸ್ತೀನಿ ನಿಮ್ಮ ಹತ್ರ. ಹಾಗೆ ನಮ್ ಜೊತೆ ಈಗ ಮಾತನಾಡೋದಕ್ಕೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ CS ದ್ವಾರಕನಾಥ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮಾ. ಕೇಂದ್ರ ಈಗಾಗಲೇ ಒಂದು ತಿದ್ದುಪಡಿಯ ಮಾಡೋದ್ರ ಮೂಲಕ ಮಸೂದೆ ಮಂಡನೆಗೆ ಕೂಡ ತೀರ್ಮಾನವನ್ನ ಕೈಗೊಂಡಿದೆ. 15 ವಿಪಕ್ಷಗಳು ಕೂಡ ಸ್ವಾಗತವನ್ನ ಮಾಡಿದೆ. ಮೊದಲನೇದಾಗಿ ಆಯಾ ರಾಜ್ಯಗಳಿಗೆ ಹಕ್ಕನ್ನ ಕೊಡಬೇಕು ಅನ್ನುವ ವಿಚಾರಕ್ಕೆ. ಅನುಕೂಲಗಳು ಅನಾನುಕೂಲಗಳ ಬಗ್ಗೆ ಮಾತನಾಡೋದಾದ್ರೆ ಯಾವ ರೀತಿಯ ಅನುಕೂಲ ಇದೆ, ಹಾಗೇನೆ ಇದು ವೋಟ್ ಬ್ಯಾಂಕ್ ನ ರಾಜಕಾರಣನೇ ಆಗುತ್ತಾ ಅಂತ ಹೇಳಿ. ಇದು ನನಗನ್ಸೋ ಪ್ರಕಾರ ವೋಟ್ ರಾಜಕಾರಣ ಅನ್ನೋದಕ್ಕಿಂತಲೂ ಇದು ನಾವು ಬೇರೆ ರೀತಿಯಲ್ಲಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಇಷ್ಟು ದಿನ ಹೇಳ್ತಾ ಇದ್ದಿದ್ದೇನು ಅಂತಂದ್ರೆ ಎಲ್ಲ ಪ್ರೆಸಿಡೆನ್ಶಿಯಲ್ ಆರ್ಡರ್ ಮಾಡ್ಬೇಕಾಗತ್ತೆ, ಇಡೀ ಸ್ಟೇಟ್ ಕ್ಯಾಸ್ಟ್ ಲಿಸ್ಟ್ ನೆಲ್ಲ ಪ್ರೆಸಿಡೆಂಟ್ ಕಳಿಸ್ಬೇಕಾಗತ್ತೆ ಅಂತೆಲ್ಲ ಇತ್ತು. ಆದ್ರೆ ಅಂತದ್ದು ಅದೇ ರಾಜ್ಯಗಳು ಕೊಡೋದ್ರಿಂದ ಅದ್ ಬಹಳ ಅನುಕೂಲ ಆಗತ್ತೆ. ಇಲ್ಲಿ ಯಾಕೆ ಅನುಕೂಲ ಆಗತ್ತೆ ಅಂತ ಹೇಳಿದ್ರೆ, ಈ ಎಕ್ಸೆಪ್ಟ್ ಈ 4 ಜಾತಿಗಳಿದಾವಲ್ಲ, ಬ್ರಾಹ್ಮಿನ್, ಶೆಡ್ಯೂಲ್ ಕ್ಯಾಸ್ಟ್, ಮುಸ್ಲಿಮ್ಸ್ ಅಂಡ್ ಕ್ರಿಶ್ಚಿಯನ್ಸ್, ಇವು 4 ರಾಷ್ಟ್ರೀಯ ಜಾತಿಗಳು. ಮಿಕ್ಕ ಇರುವಂತಹ ಈ ಎಲ್ಲಾ ಜಾತಿಗಳು ಕೂಡ ರಾಜ್ಯ ಜಾತಿಗಳು ಆಗಿರೋದ್ರಿಂದ ಅದು ಆಯಾ ರಾಜ್ಯಗಳಿಗೆ ಒಂದು ರೀತಿಯ ಸ್ವಾತಂತ್ರ್ಯ ಸಿಗುತ್ತೆ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಆದ್ರಿಂದ ಇದು ನಿಜವಾಗ್ಲೂ ಕೂಡ ಹಿಂದುಳಿದ ವರ್ಗಗಳಿಗೆ, ಅದರಲ್ಲೂ ಅತಿ ಹಿಂದುಳಿದ ವರ್ಗಗಳಿಗೆ ಇದು ನಿಜವಾಗ್ಲೂ ಬಹಳ ಯೂಸ್ಫುಲ್ ಆದಂತಹ
ಕಾಯ್ದೆ ಹೇಗೆ ಮಾಡ್ತಾ ಇರೋದು ಅಂತ ಅನ್ಸುತ್ತೆ ಮೇಡಮ್. ಸ್ಥಳೀಯ ಸ್ವಾಗತಿಸ್ಬೇಕನ್ಸುತ್ತೆ. ಸ್ಥಳೀಯ ಜಾತಿಗಳಿಗೂ ಕೂಡ ಇದರಿಂದ ಒಂದು ರೀತಿಯಂತಹ ಪ್ರಯೋಜನ ಸಿಕ್ಕಂತ ಸ್ಥಳೀಯ ಜಾತಿಗಳೇ ಈಗ ಜಾತಿ ಅಂದಿದ ತಕ್ಷಣನೇ ನಮ್ಗಿಲ್ಲಿ ಸ್ಥಳೀಯ ಜಾತಿಗಳು ಇವತ್ತು ಕರ್ನಾಟಕದಲ್ಲಿರೋ ಜಾತಿಗಳು ಆಂಧ್ರದಲ್ಲಿರಲ್ಲ, ಆಂಧ್ರದಲ್ಲಿರೋದು ತಮಿಳ್ನಾಡಲ್ಲಿರಲ್ಲ. ಆಯಾ ಸ್ಥಳೀಯ ಜಾತಿಗಳನ್ನ ರೆಕಗ್ನೈಸ್ ಮಾಡುವಂತದ್ದು ಆಯಾ ರಾಜ್ಯಗಳೇ ಮಾಡ್ಬೇಕೆ ಹೊರತು ಅವುಗಳನ್ನ ಕೇಂದ್ರ ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ಉತ್ತರ ಭಾರತದಲ್ಲಿರುವಂತಹ ಜಾತಿಗಳು ದಕ್ಷಿಣ ಭಾರತದಲ್ಲಿಲ್ಲ, ದಕ್ಷಿಣದಲ್ಲಿರುವಂತಹ ಇವು ಉತ್ತರ ಭಾರತದಲ್ಲಿಲ್ಲ. ಇವೆಲ್ಲ ಇರೋದ್ರಿಂದಾಗಿ ನನ್ಗನ್ಸೋದೇನು ಅಂತ ಹೇಳಿದ್ರೆ ಈ ರೀತಿ ಮಾಡೋದ್ರಿಂದಾಗಿ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ ಇಲ್ಲಿನ ಸಮುದಾಯಗಳಿಗೆ ಅಂತ ನನ್ಗನ್ಸುತ್ತೆ. ಒಂದು ಅನುಮಾನ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರೇ, ಅಂದ್ರೆ ಈಗ ನಾನು ಇಲ್ಲಿ ಯಾವುದೋ ಒಂದು ಜಾತಿಯಲ್ಲಿ ಯಾವುದೋ ಒಂದು ಜಾತಿ, ನಾನೀಗ ಲಿಂಗಾಯತನೋ ಅಥವಾ ಜೈನನೋ ಯಾವುದೋ ಒಂದು ಜಾತಿಯನ್ನು ತೆಗೆದುಕೊಳ್ಳೋಣ. ಜೈನ ಆಲ್ಮೋಸ್ಟ್ ಎಲ್ಲ ಕಡೆ ಇದೆ, ಅಥವಾ ಲಿಂಗಾಯತ ಜಾತಿ ಅಥವಾ ಯಾವುದೋ ಒಂದು ಜಾತಿನ ನಾನು ಇಲ್ಲಿ ಇರ್ತೀವಿ, ಅಥವಾ ನಾವು ಅದು ಬೇರೆ ರಾಜ್ಯಗಳಿಗೆ ನಾವು ಹೋಗ್ತೀವಿ, ಆಗ ಆ ಮೀಸಲಾತಿ ಹೇಗೆ ಅಂತ ಹೇಳಿ ಸ್ಥಳೀಯ ಜಾತಿಗಳಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲ, ಅಲ್ಲಿ ಸಮಸ್ಯೆಗಳಿದ್ದೆ, ಇದು ಆ ಪ್ರಾಬ್ಲಮ್ ಇದ್ದೇ ಇದೆ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಆಯಾ ರಾಜ್ಯದಲ್ಲಿ ನೀವು ಅಲ್ಲಿ ಜೀವಿಸಿದ್ರೆ ಅದನ್ನ ಕೊಡ್ಬೋದು ಅನ್ನುವಂಥದ್ದು. ಆಮೇಲೆ ಕೆಲವು ಸಾರಿ ಬೇರೆ ರಾಜ್ಯಗಳಿಗೆ ಬರೆದು ತರಿಸ್ಕೊಳ್ಳುವಂಥದ್ದು ಕೂಡ ಇದೆ. ಆ ತಹಸೀಲ್ದಾರ್ಗಳು ಅದನ್ನು ಕೂಡ ಮಾಡಿದ್ದಾರೆ. ಅನೇಕ ನಮಗೆ ನನ್ ಮುಂದೆ ಬಂದಿರುವಂತಹ ಅನೇಕ ಪ್ರಕರಣಗಳಲ್ಲೂ ಕೂಡ ಈ ಸಮಸ್ಯೆ ಬಂದಿದೆ. ಅನೇಕ ಇದರಲ್ಲಿ ಆಂಧ್ರ ಪ್ರದೇಶದಲ್ಲಿ ಇರುವಂತದ್ದು ಕರ್ನಾಟಕದಲ್ಲಿ ಇರಲ್ಲ. ಆ ಸಂದರ್ಭದಲ್ಲಿ ತಹಸೀಲ್ದಾರರು ಒಂದ್ ಸ್ವಲ್ಪ ಡಿಸ್ಕ್ರಿಷನ್ ತಗೋಬಹುದಾಗತ್ತೆ. ಮತ್ತು ಎಷ್ಟು ವರ್ಷಗಳಿಂದ ಇಲ್ಲಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಅವೆಲ್ಲೂ ಕೂಡ ಆ ಸಮಸ್ಯೆಗಳಿದ್ದೇ ಇರ್ತವೆ. ಯಾಕಂದ್ರೆ ರಾಜ್ಯದಿಂದ ರಾಜ್ಯಕ್ಕೆ ಹೋದಾಗ ಆ ಪ್ರಾಬ್ಲಮ್ಸ್ ತಪ್ಪಿದ್ದಲ್ಲ, ಇದ್ದೇ ಇರ್ತವೆ ಮೇಡಮ್. ಓಕೆ, ಈಗ ಈ ಒಂದು ವಿಚಾರದಲ್ಲೇ ನಾವು ನೋಡೋದಾದ್ರೆ ಸಾಮಾನ್ಯವಾಗಿ ನಾವು ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತೀವಿ 50% ವಿಚಾರಗಳಾಗಿರ್ಬೋದು, 60% ವಿಚಾರ ಸುಪ್ರೀಂ ಕೋರ್ಟ್ ಮಾಡ್ತಾ ಇರುವಂತಹ ಕಾನೂನಿನ ಬಗ್ಗೆ ಕೂಡ ನಾವು ನೋಡಿದೀವಿ. ಇಂತಹ ಒಂದು ಸಂದರ್ಭದಲ್ಲಿ ಇದು ಈಗ 3B ವಿಚಾರ ಆಗಿರ್ಬೋದು ಅಥವಾ 2A ವಿಚಾರಕ್ಕೆ ಹೋರಾಟಗಳಾಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. 2A ದಲ್ಲಿ ನಾವು ನೋಡಿದ್ರೆ 102 ಜಾತಿಗಳು ಕೂಡ ಇದೆ ಆಲ್ರೆಡಿ ಅದರಲ್ಲಿ ಇರುವಂತಹದ್ದು, ಅದರ ಒಂದು ಉಪಯೋಗವನ್ನ ಪಡ್ಕೊಳ್ತಾ ಇರುವಂತಹದ್ದು ಅಂತ ಹೇಳಿ. ಇದನ್ನ ಮಾಡೋದ್ರ ಮೂಲಕ ಇನ್ನಷ್ಟು ಆಗ ಯಾವ ವರ್ಗದವರು ಇದಾರಲ್ಲ ಅವರಿಗೆ ಮತ್ತೆ ಅಸಮಾಧಾನ ಅಥವಾ ಅಂದ್ರೆ ಅಸಮತೋಲನ ಆಗೋದಿಲ್ವಾ? ಅಲ್ಲಿ ನಾವು ಸಮತೋಲನ ತರಬೇಕು ಅನ್ನೋದನ್ನ ಏನು ಮಾಡ್ತೀವಿ, ಆದ್ರೆ ಇನ್ನೂ ಅವರಿಗೆ ಇನ್ನಷ್ಟು ಸಮಸ್ಯೆಗೆ ಕಾರಣ ಆಗೋದಿಲ್ಲ ಅಂತ ಅನ್ಸೋದಿಲ್ವಾ, ಹೇಗೆ ಅಂತ? ಇಲ್ಲ, ಇಲ್ಲಿ ಏನಾಗಿದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಂದ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇದರಲ್ಲಿ ಆಯೋಗವನ್ನ ಅವರು ಎಲ್ಲ ರಾಜ್ಯಗಳಲ್ಲೂ ಕೂಡ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅನ್ನ ನೇಮಿಸಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಕೇಂದ್ರದಲ್ಲೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಒಂದು ಜಾತಿನ ಗುರುತಿಸ್ಬೇಕಾದ್ರೆ ಕೆಲವು ಮಾನದಂಡಗಳನ್ನ ಇಟ್ಕೊಂಡಿರ್ತೀವಿ. ಈಗ 2A ಅಂತ ಹೇಳಿದ್ರಿ ನೀವು. 2A ನಲ್ಲಿರುವಂತಹ ಎಲ್ಲಾ ಜಾತಿಗಳು ಕೂಡ ಕುಶಲಕರ್ಮಿ ಜಾತಿಗಳು. ಆ ಕುಶಲಕರ್ಮಿ ಜಾತಿಗಳ ಜೊತೆಗೆ ನೀವು ಯಾವುದೋ ಒಂದು ಕೃಷಿಕ ಜಾತಿಯನ್ನ ಸೇರಿಸುವಂತದ್ದು ಇದೆಯಲ್ಲ, ಅದು ಅವೈಜ್ಞಾನಿಕ ಆಗತ್ತೆ. ಯಾಕಂದ್ರೆ ಈಗ 3A ಮತ್ತು 3B ನಲ್ಲಿರುವಂತಹ ಒಕ್ಕಲಿಗರು ಮತ್ತು ಲಿಂಗಾಯತರು ತಮ್ಮನ್ನ ಅವರು ಕೃಷಿಕರು ಅಂತ ಕರ್ಕೊಳ್ತಾರೆ. ಹಾಗೋದ್ರಿಂದ ಅಲ್ಲಾಕ್ಬೋದೇ ಹೊರತು 2A ನಲ್ಲಿ ಯಾವುದೇ ಒಂದು ಕೃಷಿ ಮತ್ತು ಭೂಮಿಯನ್ನು ಹೊಂದಿದಂತಹ ಸಮುದಾಯ ಬಂದು ಈ ಕುಶಲಕರ್ಮಿಗಳ ಜೊತೆಯಲ್ಲಿ ಮಾಡ್ಲಿಕ್ಕೆ ಅಲ್ಲಿನ ಮಾನದಂಡಗಳು ಹೊಂದ್ಕೊಳ್ಳಲ್ಲ. ಕೆಲವು ಪ್ಯಾರಾಮೀಟರ್ಸ್ ಇರ್ತಾವಲ್ವಾ, ಆ ಪ್ಯಾರಾಮೀಟರ್ಸ್ ನಾವು ಅಪ್ಲೈ ಮಾಡ್ಬೇಕಾಗತ್ತೆ. ಆಗಿರೋದ್ರಿಂದ ಇವತ್ತು ಮಾಡಿರುವಂತಹ ಬಿಲ್ಲು ಯಾವುದೇ ರೀತಿಯಲ್ಲೂ ಕೂಡ ಆಯೋಗಗಳ ಮೇಲೆ ಯಾವುದೇ ಎಫೆಕ್ಟ್ ಮಾಡಲ್ಲ. ಆಯೋಗಗಳಿಗೆ ಅವುಗಳ ಸ್ವಾತಂತ್ರ್ಯ ಇದ್ದೇ ಇರುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ ಅದು ಸಂವಿಧಾನ ಪೀಠದ ಡೈರೆಕ್ಷನ್ಸ್ ಮೇಲೆ ನಡೀತಾ ಇರುವಂತದ್ದು. ಆಗಿರೋದ್ರಿಂದ ಇದನ್ನ ಅವ್ರು ಮಾಡ್ಬೇಕು ಅಂತ ಯಾವ್ದೋ ಒಂದು ದೊಡ್ಡ ಸಮುದಾಯ ಒತ್ತಡ ಹಾಕಿದ ತಕ್ಷಣ ಇದು ಬಂದ್ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಾಗಲ್ಲ. ಓಕೆ, ಧನ್ಯವಾದಗಳು ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಸೊ ಒಂದಷ್ಟು ತೊಡಕುಗಳು ಇದೆ, ಒಂದಷ್ಟು ಸಮಸ್ಯೆಗಳು ಕೂಡ ಇದೆ. ಹಾಗಾಗಿ ಆಯಾ ರಾಜ್ಯಗಳಿಗೆ ಈ ಒಂದು ಹಕ್ಕನ್ನು ಕೊಟ್ಟ ನಂತರ ಏನ್ ಆಗತ್ತೆ, ಅಥವಾ ಕೆಲವೊಂದು ವರ್ಗಗಳು ಈಗಾಗಲೇ ಒಂದು ಅಸಮತೋಲನವನ್ನು ಹೊಂದಿದ ಇರೋದನ್ನ ಕೂಡ ನಾವು ನೋಡ್ತಾ ಇದ್ವಿ, ಅವುಗಳ ಪರಿಸ್ಥಿತಿ ಏನು, ಇವೆಲ್ಲದರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ. High voltage mega politics.
ರಾಜ್ಯಗಳಿಗೆ ಆ ಅಧಿಕಾರ ಇನ್ನು ಮುಂದೆ ಆಯಾ ರಾಜ್ಯಕ್ಕೆ ಸಿಗಲಿದೆ. ಮಹತ್ವದ ಸಂವಿಧಾನ ತಿದ್ದುಪಡಿಗೆ ಮುಂದಾಗಿತ್ತು ಸರ್ಕಾರ. ಈಗ ಒಬಿಸಿ ಬಿಲ್ ಈಗ ಲೋಕಸಭೆಯಲ್ಲಿ ಪಾಸ್ ಆಗಿದೆ. ಸಂವಿಧಾನ ತಿದ್ದುಪಡಿಗೆ ಮುಂದಾಗಿದೆ ಸರ್ಕಾರ. ಈಗ ಲೋಕಸಭೆಯಲ್ಲಿ ಈ ಒಂದು ಒಬಿಸಿ ಮೀಸಲಾತಿ ಬಿಲ್ ಪಾಸ್ ಆಗುವುದರ ಮೂಲಕ ಅನೇಕ ರಾಜ್ಯಗಳು ಮಾಡ್ತಾ ಇದ್ದಂತಹ ಆರೋಪಕ್ಕೆ ಈಗ ಒಂದು ಪರಿಹಾರ ಕೊಟ್ಟ ಹಾಗೆ ಆಗಿದೆ ಕೇಂದ್ರ. ಈಗ ಸಾಂವಿಧಾನಿಕವಾಗಿ ಬದಲಾವಣೆ ಮಾಡಲಾಗಿದೆ. ಸ್ವಾಮೀಜಿಗಳೇ, ಈಗ ಲೋಕಸಭೆಯಲ್ಲೂ ಕೂಡ ಬಿಲ್ ಪಾಸ್ ಆಗಿದೆ. ಈಗ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಇಷ್ಟು ದಿನಗಳ ಏನು ಈ ಒಂದು ವಿಚಾರ ಇತ್ತು, ಆಯಾಯ ರಾಜ್ಯಗಳಿಗೆ ಕೊಡಬೇಕು ಅನ್ನುವಂತಹ ಒಂದು ಆರೋಪವನ್ನು ಮಾಡಲಾಗಿತ್ತು. ಕೇಂದ್ರ ಸರ್ಕಾರ ಈಗ ಬಿಲ್ ಅನ್ನು ಕೂಡ ಪಾಸ್ ಮಾಡಿದೆ. ಏನ್ ಹೇಳೋದಕ್ಕೆ ಬಯಸ್ತೀರಾ ಈಗ? ಹಾಗೇನೆ ಯಾವ ರೀತಿಯಾಗಿ ನಿಮ್ಮ ಹೋರಾಟಕ್ಕೆ ಇನ್ನು ಮುಂದೆ ಮತ್ತಷ್ಟು ಅವಕಾಶಗಳು ಸಿಗತ್ತೆ ಈ ಮೂಲಕ ಅಂತ ಹೇಳ್ತೀರಿ? ಈಗಾಗಲೇ ಕೇಂದ್ರ ಸರ್ಕಾರದ ವಿಧೇಯಕ ಏನು ನಿನ್ನೆ ದಿವಸ ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಎಲ್ಲೇ ಒಂದ್ ಕಡೆ ಇಡೀ ಕೇವಲ ನಮ್ಮ ಸಮುದಾಯ ಮಾತ್ರ ಅಲ್ಲ, ಇಡೀ ದೇಶದ ಒಳಗಿರ್ತಕ್ಕಂಥ ಮೀಸಲಾತಿಯನ್ನ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಿಸಬೇಕು ಅಂತ ಹೇಳಿ ಯಾರು ಒತ್ತಾಸೆ ಮಾಡ್ತಾ ಇದ್ರು ಎಲ್ಲ ಸಮಾಜಗಳಿಗೆ ಒಂದು ರೀತಿ ಹರ್ಷ ಉಂಟಾಗಿದೆ. ನಾವು ಈಗಾಗಲೇ ಒಂದು ಆಲೋಚನೆ ಮಾಡಿದ್ದೀವಿ. ನಾಳೆ 12ನೇ ತಾರೀಕು ಅಂದರೆ ಆಗಸ್ಟ್ 12ನೇ ತಾರೀಕು ಹುಬ್ಬಳ್ಳಿ ಒಳಗೆ ನಮ್ಮ ಸಮುದಾಯದ ಮೀಸಲಾತಿ ಚಳವಳಿಗಾರರ ಒಂದು ಸಭೆಯನ್ನ ಕರೆಯಲಾಗಿದೆ. ಆ ಸಭೆಯ ಮೂಲಕವಾಗಿ ಸರ್ಕಾರಕ್ಕೆ ಮತ್ತಷ್ಟು ನೆನಪು ಮಾಡಿಕೊಳ್ಳಿಕ್ಕೆ ಬಯಸ್ತೀವಿ. ಈಗಾಗಲೇ ಲಿಂಗಾಯತ ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನ ಕೊಡ್ತೀವಿ ಅಂತೇಳಿ ಸರ್ಕಾರ ನಮಗೆ ಮಾತು ಕೊಟ್ಟಿದೆ, ಅಧಿವೇಶನದಲ್ಲಿ ಮಾತು ಕೊಟ್ಟಿದೆ. ಹಿಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪ ಮಾತು ಕೊಟ್ಟಿದ್ದಾರೆ. ಇನ್ಮೇಲೆ ಇದನ್ನೆಲ್ಲೂ ರಾಜ್ಯ ಸರ್ಕಾರಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಈಗಿನ ಮುಖ್ಯಮಂತ್ರಿಗಳು ಹಿಂದೆ ಅವರು ಸಹ ಕಮಿಟ್ ಆಗಿದ್ರು ಸೆಷನ್ ಅಲ್ಲಿ. ಆಗ ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಅಂತ. ಹಾಗಾಗಿ ಇವರು ಮಾಡಿಕೊಡ್ತಾರೆ ವಿಶ್ವಾಸ ಐತಿ, ಮಾಡಿಕೊಡ್ಬೇಕು. ಒಂದು ತಿಂಗಳೊಳಗಾಗಿ ಮಾಡಿಕೊಟ್ರಪ್ಪ ಅಂದ್ರೆ ನಮ್ಗೆ ಇನ್ನಷ್ಟು ಅನುಕೂಲ ಆಗುತ್ತೆ. ಇಲ್ಲೇ ಹೋದ್ರೆ ಅನಿವಾರ್ಯವಾಗಿ ಚಳವಳಿಯನ್ನು ಶುರು ಮಾಡ್ತೀವಿ. ಓಕೆ, ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಅವರು, ಈಗ ಬಿಲ್ ಕೂಡ ಪಾಸ್ ಆಗಿದೆ. ಇನ್ನೊಂದ್ ಕಡೆ ಈಗಾಗಲೇ ಅನೇಕರು ಕೂಡ 2A ಕೊಡಬೇಕು ಅನ್ನುವಂತ ಹೋರಾಟವನ್ನು ಕೂಡ ಮಾಡ್ತಾ ಇರೋದು ಪಂಚಮಸಾಲಿ ಸ್ವಾಮಿಗಳು ಸೇರಿದಂತೆ ನಾವು ನೋಡ್ತಾ ಇದ್ದೀವಿ. ಸೊ ಆ ಒಂದು ಜಾತಿಗಳವರಿಗೆ ಆಲ್ರೆಡಿ ಕೆಲವೊಂದು ಈಗ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಲಾಭ ಸಿಗ್ತಾ ಇಲ್ಲ, ಪ್ರಯೋಜನಗಳು ಆಗ್ತಾ ಇಲ್ಲ ಅಂತ ಹೇಳಿ, ಯಾಕಂದ್ರೆ ಅಷ್ಟು ಜನಸಂಖ್ಯೆ ಇರುತ್ತೆ ಅಂತ ಹೇಳಿ ಮತ್ತಷ್ಟು ಇಂತಹ ಪ್ರವರ್ಗಗಳು ಸೇರೋದ್ರಿಂದ ಅದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಪೆಟ್ಟು ಬೀಳೋದಿಲ್ವಾ? ಈಗಿರುವ ಪರಿಸ್ಥಿತಿಯಲ್ಲೇ ಹೆಚ್ಚಿನ ಜಾತಿಗಳನ್ನ ಒಂದು ಪ್ರವರ್ಗಕ್ಕೆ ಸೇರಿಸ್ತಾ ಹೋದ್ರೆ ಅದರಿಂದ ಪೆಟ್ಟು ಬೀಳುತ್ತೆ ಸಹಜವಾಗಿ. ಯಾಕಂದ್ರೆ ಜನಸಂಖ್ಯೆಯ ಒಳಸುರಿವು ಜಾಸ್ತಿ ಆಗಿದೆ, ಆದ್ರೆ ಮೀಸಲಾತಿ ಕೊಡುವಂತಹ ಪ್ರಮಾಣ ಅಷ್ಟೇ ಇದೆ ಅಂದ್ರೆ ಸಹಜವಾಗಿ ಇದು ಬಿಕ್ಕಟ್ಟಿಗೆ ಕಾರಣ ಆಗುತ್ತೆ, ಬೇರೆ ಬೇರೆ ಜಾತಿಗಳ ನಡುವಿನ ತಿಕ್ಕಾಟಗಳಿಗೂ ಕಾರಣ ಆಗುತ್ತೆ. ಯಾವುದೇ ಒಂದು ರಾಜ್ಯ ಸರ್ಕಾರ ಕೆಲವೊಂದು ತೀರ್ಮಾನ ಮಾಡಬೇಕಾದ್ರೆ ಈಗ ಮತ್ತೊಂದು ಹೊಸ ಜಾತಿಯನ್ನ ಒಂದು ಪ್ರವರ್ಗದಿಂದ ತೆಗೆದು ಮತ್ತೊಂದು ಪ್ರವರ್ಗಕ್ಕೆ ಹಾಕ್ತೀನಿ ಅಂತ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತ ಪ್ರಮಾಣದಲ್ಲಿ ಮೀಸಲಾತಿಯನ್ನ ಹೆಚ್ಚಿಸಬೇಕಾಗುತ್ತೆ. ಈ ಮೀಸಲಾತಿ ಪ್ರಮಾಣವನ್ನ ಆ ತಕ್ಷಣಕ್ಕೆ ನಮಗೆ ಬರೋ ಪ್ರಶ್ನೆ ಏನು, ಇರುವ 50% ಮೀಸಲಾತಿಯಲ್ಲಿ ಅಷ್ಟನ್ನೆಲ್ಲದನ್ನು ಒದಗಿಸೋದಕ್ಕೆ ಸಾಧ್ಯ ಇದೆಯಾ? ಅದು ಸಾಧ್ಯ ಇಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿರುವ ತೀರ್ಪೇನಿದೆ 50-50 ಅಂತ, ಆ 50-50 ಇದನ್ನ ಬದಲಾಯಿಸೋದಕ್ಕೆ ಇನ್ನೊಂದು ಸಂವಿಧಾನದ ತಿದ್ದುಪಡಿಯನ್ನ ತರಿಸಬೇಕಾಗುತ್ತೆ. ಅದನ್ನ 75%-80% ತಂದು ನಿಲ್ಲಿಸಬೇಕಾಗುತ್ತೆ. 20% ಸಾಮಾನ್ಯ ವರ್ಗಕ್ಕೆ ಮೀಸಲಿಟ್ಟು ಇನ್ನ 80% ಎಲ್ಲ ಮೀಸಲಾತಿಯ ವರ್ಗಗಳಿಗೆ ಹಂಚಿರಿ ಅಂದಾಗ ಒಂದು ಪ್ರಮಾಣದ ನ್ಯಾಯ ಸಿಕ್ಕಂಗೆ ಸಾಧ್ಯ ಆಗುತ್ತೆ. ನನ್ನ ಕೇಳಿದ್ರೆ ಪ್ರತಿ ಜಾತಿಯು ಇರುವ ಜನಸಂಖ್ಯೆಯನ್ನ ನಾವು ತೀರ್ಮಾನ ಮಾಡಿ ಅದನ್ನ ಅಧ್ಯಯನ ಮಾಡಿ ಜಾತಿ ಸಮೀಕ್ಷೆಗಳನ್ನ ಮಾಡಿ ಪ್ರತಿ ಜಾತಿಗೂ ಅದರ ಪ್ರಮಾಣ ಸಾಕಷ್ಟು ಕೆಲಸ ಇದೆ ಇದ್ರಲ್ಲಿ ಅಂತ ಹೇಳಿ. ಒಂದ್ ಕಡೆ ನಾವು ಜಾತಿಯನ್ನ ಸೇರಿಸ್ತೀವಿ, ಅವರಿಗೆ ಮೀಸಲಾತಿ ಕೊಡ್ತೀವಿ ಅನ್ನೋದಲ್ಲ, ಅದರಲ್ಲಿ ಸಾಕಷ್ಟು ಅದರ ಹಿಂದೆ ಏನೇನು ಆಗಿದೆ, ಏನ್ ಆಗಬಹುದು ಅನ್ನೋದ್ರ ಕೂಡ ಎಲ್ಲಾ ಲೆಕ್ಕಾಚಾರಗಳನ್ನ ಹಾಕಬೇಕಾಗತ್ತೆ ಅಂತ ಹೇಳಿ ಇಬ್ಬರಿಗೂ ಕೂಡ ಧನ್ಯವಾದಗಳು ನಮ್ಮ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಇದು ಈ ಹೊತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.